ಇದರಲ್ಲಿ ಇಟ್ ಇಸ್ ಆಕ್ಚುಲಿ ಅ ವೆರಿ ಹ್ಯೂಜ್ ಟಾಪಿಕ್ ಆಗಿದ್ರೆ ಇಟ್ ಇಸ್ ಬಿಯಾಂಡ್ ಸೈನ್ಸ್. ಎಕ್ಸಾಕ್ಟ್ಲಿ, ಇಟ್ ಇಸ್ ಬಿಯಾಂಡ್ ಸೈನ್ಸ್. ಆಮೇಲೆ ಅಗೇನ್ ಇಟ್ ಇಸ್ ವೆರಿ ಎಕ್ಸ್ಪೀರಿಯನ್ಷಿಯಲ್. ಸೊ ಹಾಗಾಗಿ ನಮಗೆ ಅದನ್ನು ನಿಖರವಾಗಿ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗೋದು ಕಷ್ಟ. ಯಾಕೆಂದರೆ ಈಗ ಉದಾಹರಣೆಗೆ ನಾನು ಇನ್ನೂ ಒಂದು ಹೇಳ್ತೇನೆ. ಹೇಗೆಂದರೆ ಈಗ ನಾವು ಧ್ಯಾನ ಮಾಡ್ತೇವೆ. ಈಗ ಧ್ಯಾನ ಮಾಡಬೇಕಾದ್ರೆ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವು ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಯಾಕೆಂದರೆ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಈಗ ನೀವು ಸಮಾಧಿ ಸ್ಥಿತಿಗೆ ಹೋದಾಗ ಏನು ಅನಿಸುತ್ತೆ ಅಂತ ಕೇಳಿದರೆ ನಿಮಗೆ ಅದನ್ನು ವಾಕ್ಯಗಳಲ್ಲಿ ಅಥವಾ ಶಬ್ದಗಳಲ್ಲಿ ಹೇಳೋದಕ್ಕೆ ಕಷ್ಟ. ಅದನ್ನು ನೀವು ಅನುಭವಿಸಿಯೇ ಅರ್ಥ ಮಾಡ್ಕೊಳ್ಬೇಕು. ಬಿಕಾಸ್ ಸಮಾಧಿ ಸ್ಥಿತಿ ಇಟ್ ಸೆಲ್ಫ್ ಇಸ್ ಬಿಯಾಂಡ್ ಥಾಟ್ಸ್. ಎಕ್ಸಾಕ್ಟ್ಲಿ. ಸೊ ವಿ ಕಾಂಟ್ ಆರ್ಟಿಕ್ಯುಲೇಟ್ ಇಟ್ ಇನ್ ಟು ಥಾಟ್. ಹೌದು. ಹಾಗೆ ಡ್ರೀಮ್ಸ್ ಕೂಡ ಅಷ್ಟೇ, ನಮಗೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇದ್ದಂಥ ಸ್ಥಿತಿಯಲ್ಲಿ ಕಾಣುವಂಥ ಇಮೇಜರಿಗಳು. ಹಾಗಾಗಿ ನಿಮಗೆ ಅದನ್ನು ಹೀಗೆಯೇ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕಷ್ಟ. ಇನ್ನೊಂದು ಆಯಾಮ ಹೇಳೋದು ಅಂತ ಹೇಳಿದ್ರೆ, ಈಗ ಕೆಲವರಿಗೆ ಹೊಸದಾಗಿ ಯಾವುದೋ ಒಂದು ಜಾಗಕ್ಕೆ ಹೋದಾಗ ಈ ಜಾಗವನ್ನು ಎಲ್ಲೋ ನಾನು ನೋಡಿದ್ದೇನಲ್ಲ ಅಂತ ಅನಿಸ್ತದೆ. ಎಕ್ಸಾಕ್ಟ್ಲಿ. ಯಾಕೆ ಅನಿಸ್ತದೆ? ಎಷ್ಟೋ ಜನರಿಗೆ ಇದು ಕನಸಿನಲ್ಲಿ ಬಂದಿರ್ತದೆ. ಈಗ ನನಗೆ ಎಷ್ಟೋ ಸತ್ಯ ಆಗಿದೆ ಈ ಅನುಭವ. ನಾನು ಡೆಲ್ಲಿಗೆ 2011ರಲ್ಲಿ ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿವರೆಗೆ ನನಗೆ ಡೆಲ್ಲಿಯ ಪರಿಚಯವೇ ಇಲ್ಲ. ಹೋಗಿ ಒಂದು 2-3 ತಿಂಗಳಲ್ಲಿ ಸಡನ್ ಆಗಿ ಒಂದು ಪರಿಸ್ಥಿತಿ, ಅಂದರೆ ಒಂದು ಸಿಚುವೇಶನಲ್ಲಿ ನಾನಿದ್ದೆ. ಒಂದು ಮಾರ್ಕೆಟ್ನ ಮಧ್ಯದಲ್ಲಿದ್ದೆ. ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಇದೆಲ್ಲೋ ನಾನು ನೋಡಿದ್ದೇನಲ್ಲ ಈ ಪರಿಸ್ಥಿತಿಯನ್ನು ಅಂತ. ಆಮೇಲೆ ನೆನಪಾಯ್ತು ಇದು ನಾನು ಕನಸಲ್ಲಿ ಬಂದಿದ್ದು ಅಂತ. ಅಲ್ಲಿ ನಾನು ಕನಸಲ್ಲಿ ಯಾವ್ಯಾವ ವ್ಯಕ್ತಿಗಳನ್ನು ನೋಡಿದ್ನೋ, ಯಾವ್ಯಾವ ಬಣ್ಣಗಳ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು, ಯಾವ ಬಸ್ ಹೋಯ್ತೋ ಅದಷ್ಟು ಕ್ಲಿಯರ್ ಆಗಿ ನನಗೆ ಕಂಡಿತ್ತು ಕನಸಿನಲ್ಲಿ. ಇದು ಎಲ್ಲರಿಗೂ ಈ ರೀತಿ ಬರುತ್ತೆ, ತುಂಬಾ ಜನರಿಗೆ ಆಗುತ್ತೆ. ಅವ್ರು ಯಾರು ಹೇಳ್ಕೊಳ್ಳೋದಿಲ್ಲ, ಯಾಕೆಂದ್ರೆ ನನ್ನನ್ನೆಲ್ಲೋ ತಪ್ಪು ಅರ್ಥ ಮಾಡ್ಕೊಳ್ತಾರೋ ಅಂತ ಜನ ಅನ್ಕೊಳ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ಈ ತರದ ಅನುಭವಗಳಾದದ್ದಿದೆ. ನಮಗೆ ಗೊತ್ತೇ ಇಲ್ಲದೆ, ಆ ವಿಷಯದ ಬಗ್ಗೆ ಯಾವುದೇ ಅರಿವಿಲ್ಲದೆ ಕೂಡ ಆ ಪರಿಸ್ಥಿತಿಯನ್ನು ನಾವು ಮುಂಚೆ ಕನಸಲ್ಲಿ ಕಂಡಿರುವಂಥ ಸಾಧ್ಯತೆಗಳಿರ್ತದೆ. ಮತ್ತು ಅದು ನಮಗೆ ನೆನಪಿರುವುದಿಲ್ಲ ಸಾಧಾರಣ. ಆ ಪರಿಸ್ಥಿತಿ ಬಂದಾಗಲೇ ನಮಗೆ ನೆನಪಾಗೋದು, ಇದು ನಾನು ಕನಸಿನಲ್ಲಿ ಕಂಡಿದ್ದೇನೆ ಅಂತ. ಹಾಗಾದ್ರೆ ಇಸ್ ಇಟ್ ಆಲ್ಸೋ ರಿಲೇಟೆಡ್ ಟು ಪಾಸ್ಟ್ ಲೈಫ್ ಆರ್ ಪಾಸ್ಟ್ ಕಾರ್ಮಿಕ್ ಕನೆಕ್ಷನ್ಸ್? ಅಗೇನ್ ಪಾಸ್ಟ್ ಲೈಫ್ ನ ಬಗ್ಗೆ ಕೂಡ, ಪಾಸ್ಟ್ ಲೈಫ್ ಅನ್ನೋದು ಬೇರೆ ಸಬ್ಜೆಕ್ಟು. ಮತ್ತೆ ಗೊತ್ತಿಲ್ಲದ ಜಾಗವನ್ನ ಹೌ ಡು ವಿ ಇವನ್ ಫೇಸ್ ಇಟ್? ಎಕ್ಸಾಕ್ಟ್ಲಿ. ಅಂದ್ರೆ ಅದಕ್ಕೆ ನಾವು ಸೈಕಾಲಜಿಲಿ ಅದನ್ನು ಕ್ಲೇರ್ವಾಯನ್ಸ್ ಅಂತ ಹೇಳ್ತೇವೆ. ಓಕೆ. ಯಾಕೆಂದ್ರೆ ಇಟ್ ಈಸ್ ಅಗೇನ್ ಪ್ಯೂರ್ ಅಂದ್ರೆ ಕಾಗ್ನಿಟಿವ್ ಸೈಕಾಲಜಿಸ್ಟ್ ಅಥವಾ ಏನು ಎಕ್ಸ್ಪೆರಿಮೆಂಟಲ್ ಸೈಕಾಲಜಿಸ್ಟ್ ಇದನ್ನು ಪ್ಯಾರಾಸೈಕಾಲಜಿಕಲ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ನಿಮಗೆ ಯಾವಾಗ ಅದಕ್ಕೆ ಎವಿಡೆನ್ಸ್ ಇಲ್ವೋ, ಯಾವಾಗ ಅದಕ್ಕೆ ನಿಮಗೆ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ವೋ ಅಂಥದ್ದನ್ನೆಲ್ಲವನ್ನು ಅವರು ಪ್ಯಾರಾಸೈಕಾಲಜಿಯ ಅಂಡರಲ್ಲಿ ಹಾಕಿದ್ದಾರೆ. ಸೊ ಕ್ಲೇರ್ವಾಯನ್ಸ್ ಅನ್ನುವಂಥದ್ದು ಪ್ಯಾರಾಸೈಕಾಲಜಿಲೇ ಬರುತ್ತೆ. ಯಾಕೆಂದರೆ ಇದು ಹೇಗಾಗ್ತದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ನನಗೆ ಹೇಗೆ ಮುಂಚೆನೇ ಕಂಡಿತ್ತು ಅಥವಾ ಎಷ್ಟೋ ಜನರಿಗೆ ಹೇಗೆ ಕಾಣ್ತದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಯಾಕೆಂದರೆ ನಮ್ಮ ಅನುಭವದಲ್ಲಿ ಬಾರದೇ ಇರುವಂಥದ್ದು, ಈಗ ಇಷ್ಟೊತ್ತು ನಾವೇನು ಮಾತಾಡ್ತಿದ್ವು ಅದು ನಮ್ಮ ಜೀವನದಲ್ಲಿ ಆಗಿರುವಂಥ ಘಟನೆಗಳ ಆಧಾರದ ಮೇಲೆ ನಾವು ಕನಸು ಕಾಣುವಂಥದ್ದು. ಇದಕ್ಕೆ ಆಧಾರ ಇದೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಹಿಂದೆ ನೋಡಿರ್ಬೋದು, ಅನುಭವಿಸಿರ್ಬೋದು, ಕಂಡಿರ್ಬೋದು, ಭಾವಿಸಿರ್ಬೋದು. ಆದರೆ ಭವಿಷ್ಯವನ್ನು ಕೂಡ ನೀವು ಕನಸಿನಲ್ಲಿ ಏನು ಕಾಣ್ತಿರೋ ಅದಕ್ಕೆ ನಿಮಗೆ ಇದಕ್ಕೆ ಏನು ಉತ್ತರ ಕೊಡ್ಲಿಕ್ಕೆ ಅಥವಾ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಇವೆಲ್ಲ ಆಗಿದ್ರೆ ಪ್ರೀ ಕಾಗ್ನಿಟಿವ್, ಅಂದರೆ ಬಿಫೋರ್ ಥಾಟ್. ಪ್ರೀ ದಟ್ ಇಸ್ ಬಿಫೋರ್. ಸೊ ಪ್ರೀ ಕಾಗ್ನಿಟಿವ್, ಬಿಫೋರ್ ಥಾಟ್ ಒಂದು ಡೈಮೆನ್ಷನ್. ಅಂದ್ರೆ ಅಗೇನ್ ಅದನ್ನು ಹೇಗೆ ಕರೆಯೋದು ಅಂತ ಬೇರೆ ನನಗೂ ಶಬ್ದಗಳು ಗೊತ್ತಿಲ್ಲ. ಯಾಕೆಂದ್ರೆ ಕ್ಲೇರ್ವಾಯನ್ಸ್ ಅಂತ ಅಷ್ಟೇ ನಾವು ಕರೆದು ಅದನ್ನು ಬಿಟ್ಟು ಬಿಡ್ತೇವೆ. ಯಾಕೆಂದ್ರೆ ಬೇರೆ ಸೈಕಾಲಜಿಸ್ಟ್ಗಳು ಅದನ್ನು ಅದಕ್ಕಿಂತ ಹೆಚ್ಚಿನ ಇದಕ್ಕೆ ಎಕ್ಸ್ಪೆರಿಮೆಂಟ್ಗೆ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಈ ಘಟನೆ ನೀವು ಏನು ನೋಡ್ತಾ ಇದ್ದೀರೋ ಇದು ಈಗ ನಿಮಗೆ ಸತ್ಯ ಅಥವಾ ಇದನ್ನು ನಾನು ನೋಡಿದ್ದೇನೆ ಅಂತ ಅನ್ಸಿರ್ತದೆ. ಆದ್ರೆ ನೀವು ಇದ್ರ ಬಗ್ಗೆ ಯಾವಾಗ ಕನಸು ಕಂಡಿದ್ದೀರಿ ಅನ್ನೋದಕ್ಕೆ ನಿಮಗೆ ದಾಖಲೆ ಇಲ್ಲ. ವೆರಿ ಟ್ರೂ. ಹಾಗಾಗಿ ಆಮೇಲೆ ಅದು ನಿಮಗೆ ಅಲ್ಲಿ ಇದನ್ನು ನೋಡುವಲ್ಲಿವರೆಗೂ ನಿಮಗೆ ನೆನಪು ಇರುವುದಿಲ್ಲ. ಹಾಗಾಗಿ ಟಿಲ್ ವಿ ಎನ್ಕೌಂಟರ್ ದಟ್ ಪ್ಲೇಸ್, ಟೈಮ್, ಡೈಮೆನ್ಷನ್ ನಮಗೆ ಗೊತ್ತಾಗಿರೋದಿಲ್ಲ. ಸೊ ಆಮೇಲೆ ಅದನ್ನು ಕಂಡಾಗ ಆಮೇಲೆ ಮತ್ತೆ ರಿವರ್ಸ್ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಬಿಡ್ತಾ ಇದ್ದಾರೆ. ಯಾಕಂದ್ರೆ ಇಟ್ ಈಸ್ ಬಿಯಾಂಡ್ ಸರ್ಟನ್ ಎಕ್ಸ್ಪ್ಲನೇಷನ್ಸ್. ಓಕೆ. ಸೊ ನನಗೂ ಒಂದು ಸಿಮಿಲರ್, ಇದು ವಾರಣಾಸಿ ಸಮ್ವೇರ್ ಅರೌಂಡ್ 2011-12 ಹೋದಾಗ ವೆರಿ ವಿವಿಡ್ಲಿ ಐ ಕುಡ್ ರಿಮೆಂಬರ್ ದ ಡಿರೆಕ್ಷನ್ಸ್ ಟು ಡಿಫ್ರೆಂಟ್ ಪ್ಲೇಸಸ್ ದೇರ್. ಯಾರೋ ಬಂದು ನನ್ನ ಕೇಳ್ತಾರೆ, ಫಾರ್ 2 seconds ಐ ವಂಡರ್ ನನಗಿದು ಗೊತ್ತಿದ್ಯಾ, ಅಂಡ್ ಐ ನೋ ಐ ಆಮ್ ಡ್ರೀಮಿಂಗ್, ಬಟ್ ಸ್ಟಿಲ್ ಐ ಟ್ರೈ ಗೈಡ್ ದ ಪರ್ಸನ್. ದೆನ್ ಐ ನೋ ಓಕೆ, ಬಟ್
ಅದ್ ಹೆಂಗೆ ಡ್ರೀಮ್ ಒಳಗೆ ಹಾಗೆ ಲೇಯರ್ಡ್ ಡ್ರೀಮ್ ಇರುತ್ತೆ ಕೆಲವಾರು ಬಾರಿ, ಹೌದು ಅಂಡ್ ವಿ ಡೆಸಿಫರ್ ದ ರೈಟ್ ಥಿಂಗ್ಸ್ ಟು ರೈಟ್ ಪೀಪಲ್ ದೋ ವಿ ಡೋಂಟ್ ನೋ ದೋಸ್ ಪ್ಲೇಸಸ್. ಹೌದು ಖಂಡಿತ. ಸೊ ಇದು ಅದಕ್ಕೆ ಅದು ಕನಸಿನಲ್ಲಿ ಆಗುವಂಥ ಪ್ರಾಸೆಸ್. ಇಸ್ ದೇರ್ ಎನಿ ಏನೀಗ ಸೆರೋಟೋನಿನ್, ಡೋಪಮಿನ್ ಸಾಕಷ್ಟು ಒಂದು ಇದಿರುತ್ತೆ, ಅದರಿಂದ ಏನಾನ ಕೆಮಿಕಲ್ ಇದರಿಂದ ಆಗುವಂತಹ ರಶ್ ನಮ್ಗೆ ಈ ರೀತಿ ಕ್ರಾಸ್ ಕನೆಕ್ಷನ್ ಆಫ್ ಸಿಗ್ನಲ್ಸ್ ಇಂದ ಈ ರೀತಿ ಆಗುತ್ತಾ, ಫ್ಯೂ ಸ್ಪಾರ್ಕ್ಸ್? ಅಗೇನ್ ಅದಕ್ಕೆ ಹಾಗೆ ಹೇಳಲಿಕ್ಕೆ ಅಂತ ಆಗೋದಿಲ್ಲ. ಯಾಕೆಂತಂದರೆ ಅಗೇನ್ ಮೆಲಟೋನಿನ್ ಹೇಗಾದರೂ ನಮ್ಮಲ್ಲಿ ಸೆಕ್ರೆಟ್ ಆಗೇ ಆಗ್ತದೆ ನಿದ್ದೆ ಮಾಡಿದಂಥ ಸಂದರ್ಭದಲ್ಲಿ. ಆದರೆ ಬೇರೆ ಹಾರ್ಮೋನ್ಗಳು ಇದಕ್ಕೆ ಇಂಪ್ಯಾಕ್ಟ್ ಆಗ್ತದಾ ಅಂತಲೂ ಹೇಳೋದಕ್ಕೆ ಕಷ್ಟ. ಆದರೆ ಆಗ್ತಾ ಇರುವಂಥದ್ದಂತೂ ಸಹಜ. ಆದರೆ ನೀವು ಇನ್ನೊಂದು ಪಾಸ್ಟ್ ಲೈಫಿನ ಬಗ್ಗೆ ಹೇಳಿದರೆ ಅದಕ್ಕೊಂದು ಸಣ್ಣ ಎಕ್ಸ್ಪ್ಲನೇಷನ್ ಕೊಟ್ಟುಬಿಡ್ತೇನೆ. ಯಾಕಂತಂದರೆ ಕೆಲವರಿಗೆ ಯಾವುದೋ ಒಂದು ಅನ್ನೋನ್ ಜಾಗಕ್ಕೆ ಹೋದಾಗ ನಾನು ಬಹುಶಃ ಈ ಜಾಗಕ್ಕೆ ಬಿಲಾಂಗ್ ಆಗ್ತೇನೆ, ನಾನು ಇಲ್ಲಿಯವನೇ ಅಂತ ಅನ್ನಿಸುವಂಥ ಅನುಭವಗಳು ಬಂದದ್ದಿದೆ. ಮತ್ತು ಅದಕ್ಕೆ ಯಾವುದೇ ಡ್ರೀಮ್ನ ಕನೆಕ್ಷನ್ ಇರೋದಿಲ್ಲ. ಅಂದರೆ ಇದನ್ನು ನಾನು ಕನಸಲ್ಲಿ ನೋಡಿದ್ದೇನೆ ಅನ್ನುವಂಥದ್ದನ್ನು ನಾವು ಕ್ಲಿಯರ್ ವಾಯನ್ಸ್ ಅಂತ ಹೇಳ್ತೇವೆ. ಪಾಸ್ಟ್ ಲೈಫ್ನ ಅನುಭವ ಇದ್ದಾಗ ಎಷ್ಟೋ ಸರ್ತಿ ಅದು ಅಲ್ಲಿ ಅನುಭವಕ್ಕೆ ಬರ್ತದೆ. ಉದಾಹರಣೆಗೆ ನಾನು ನನ್ನ ಇನ್ನೊಬ್ಬರು ಫ್ರೆಂಡಿದ್ದು ಒಂದು ಕತೆ ಹೇಳ್ತೇನೆ. ಏನು ಅಂತಂದರೆ ಅವ್ರಿಗೆ ಯಾವಾಗ ನೋಡಿದ್ರು ಇಟಲಿಯ ಬಗ್ಗೆ ಒಂಥರ ಒಂದು ಬಹಳ ಏನೋ ಒಂದು ಆಕೃಷ್ಟ ಭಾವ. ಇಟಲಿಗೆ ಹೋಗಿರ್ಲಿಲ್ಲ ಅವ್ರು ಅಲ್ಲಿವರೆಗೆ. ಇಟಲಿಗೆ ಹೋಗಬೇಕು, ನಾನು ಇಟಲಿಯಲ್ಲಿದ್ದೆ ಹಾಗೆ ಅಂತೆಲ್ಲ ಹೇಳ್ತಿದ್ರಂತೆ. 5ನೇ ಕ್ಲಾಸಲ್ಲಿ ಇರ್ಬೇಕಾದ್ರೂ ಹೇಳ್ತಿದ್ರಂತೆ. ಹಾಗೆ ಏನು ಮರೈತಿ ನೀನು ಇಟಲಿಗೂ ನಿನಗೇನು ಸಂಬಂಧ ಅಂತೆಲ್ಲ ಕೇಳ್ತಾ ಇದ್ರಂತೆ. ಆಮೇಲೆ ಒಂದ್ಸತಿ ಅವ್ರು ಇಟಲಿಗೆ ಹೋದ್ರಂತೆ. ಯಾಕೆಂದ್ರೆ ಅವ್ರಿಗೆ ಕೆಲವು ಚಿತ್ರಣಗಳು ಏನು ಇಟಲಿಯಲ್ಲಿ ಕಾಣಿಸ್ತಾ ಇತ್ತು ಅವುಗಳು ಅಲ್ಲಿ ಕಾಣಿಸ್ಲಿಲ್ಲ. ಆವಾಗ ಇಲ್ಲ ನನಗೆ ಹೀಗೊಂದು ಚಿತ್ರಣ ಕಂಡಿದೆ, ಇಂಥದ್ದೆಲ್ಲಿದೆ ಅಂತ ಕೇಳಿ ಹೋಗ್ತಾ ಇದ್ರಂತೆ. ಆಮೇಲೆ ನೋಡಿದರೆ ಒಂದು ಜಾಗ ಅವ್ರು ಎಲ್ಲಿ ಹೋಗಿ ಗುರುತಿಸಿದ್ರು ಅದು ಹಳೆಯ ಒಂದು ಅರಮನೆ ಆಗಿತ್ತಂತೆ. ಈಗ ಪ್ರಸ್ತುತವಾಗಿ ಅವ್ರು ಹೋಗಿದ್ದಾಗ ಅದು ಅರಮನೆ ಆಗಿಲ್ಲ, ಅದು ಪಾಳು ಬಿದ್ದಿದೆ. ಆದರೆ ಒಂದು ಕಾಲದಲ್ಲಿ ಆಮೇಲೆ ಇವರು ಏನೋ ಎಷ್ಟು ರೂಮ್ ಇದೆ ಇದರಲ್ಲಿ ಅಂತ ಏನು ಹೇಳಿದ್ರು ಅದು ಕೂಡ ಕರೆಕ್ಟ್ ಆಗಿದೆ. ಇದರಲ್ಲಿ 58 ರೂಮ್ ಇದೆ ಅಂತೇನೋ ಹೇಳಿದ್ರಂತೆ. ಅಲ್ಲಿ 58 ರೂಮ್ಗಳೇ ಇದ್ದುವಂತೆ. ಸೊ ಈ ಥರದ ಎಕ್ಸ್ಪೀರಿಯನ್ಸ್ಗಳು ಇರ್ತವೆ. ಬಟ್ ಅದು ಪಾಸ್ಟ್ ಲೈಫಿಗೆ ಕನೆಕ್ಟ್ ಆಗಿರ್ತವೆ. ಬಟ್ ಕನಸಿನಲ್ಲಿ ಕಾಣುವಂಥದ್ದು ನಾವು ಏನು ಫ್ಯೂಚರಲ್ಲಿ ಕಾಣ್ತೇವೆ ಅದು ಕ್ಲಿಯರ್ ವಾಯನ್ಸ್ ಅಂತ ನಾವು ಹೇಳ್ತೀವಿ.